ನಾನು ಸುದೀಪ್ರು ಪೋಲಾರ್ ಬಿಯರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಇಬ್ಬರು ಬಂದಿದ್ದೀವಿ ಇವತ್ತು. ಫಸ್ಟ್ ಟೈಮ್ ಯಾರೂ ಇಲ್ಲ ಇವತ್ತು. ಇಬ್ಬರು ಬಂದು ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಖಾಲಿ ಇದೆ. ಆ್ಯಂಬಿಷನ್ ನೋಡಿಕೊಂಡು ಹೋಗೋಣ ಅಂತ ಇಬ್ಬರೇ ಬಂದಿದ್ದೀವಿ. ದೊಡ್ಡದಾಗ ಒಳ್ಳೆ ಐಸ್ ಕ್ರೀಮ್ ಲವರ್ಸ್ ಆಗೋಣ ಅಂತ ಬಂದಿದ್ದೀವಿ. ಹೇಳಪ್ಪ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನಪ್ಪ ಹೊಸ ವಿಷಯ ಅಂದರೆ, ಏನು ಹೊಸ ವಿಷಯ ಇಲ್ಲ, ಸುಮ್ಮನೆ ನೆನ್ನೆನೂ ಹಿಂಗೆ ಹೇಳಿದ್ದೆ, ಇವಾಗಲೂ ಹಿಂಗೆ ಹೇಳಿದ್ದೆ. ಇವಾಗ ಕಾಲೇಜ್ಗೆ ಟೈಮ್ ಆಗಿರೋದ್ರಿಂದ 9:16 ಆಗಿದೆ ಆಲ್ರೆಡಿ. ತಿನ್ನೆ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋದೇ. ಕಾಲೇಜ್ ಒಳಗಡೆ ಬಂದಿದ್ದಾಯಿತು. ಇವಾಗ ಲ್ಯಾಬ್ ಹತ್ರ ಹೋಗ್ತಾ ಇದ್ದೀನಿ. ಅದು ಕಂಟಿನ್ಯೂ ಮಾಡೋ ಪ್ರಾಜೆಕ್ಟ್ನ. ಇವತ್ತು ಒಬ್ಬನೇ ಪ್ರಾಜೆಕ್ಟ್ ಮಾಡಬೇಕು, ಯಾರೂ ಇಲ್ಲ ಇವತ್ತು. ಎಲ್ಲೆಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಅಕ್ಕ ಬಂದು ಹೇಳ್ಕೊಡೋವಾಗ ಹಿಂಗೆ ಸುಮ್ಮನೆ ಕೂತಿರ್ಬೇಕು. ರೊಟೇಟ್ ಆಗ್ತಾಯಿತ್ತು ಚೇರ್, ಅದಕ್ಕೋಸ್ಕರ ಹಿಂಗೆ ಸುಮ್ಮನೆ ಕೂತಿದ್ದೀನಿ AC ಕೆಳಗಡೆ. ಏನು ಕೆಲಸ ಇಲ್ಲ ಮಾಡೋಕ್ಕೆ. ಅಕ್ಕ ಬಂದು ಹೇಳಿದ್ರೆ ಕಂಟಿನ್ಯೂ ಮಾಡಬೇಕು ಪ್ರಾಜೆಕ್ಟ್ನ. ಲ್ಯಾಬ್ ಮುಗಿಸಿದಾಯ್ತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಸುದೀಪ್ರು ಪೋಲಾರ್ ಬಿಯರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಇಬ್ಬರು ಬಂದಿದ್ದೀವಿ ಇವತ್ತು. ಫಸ್ಟ್ ಟೈಮ್ ಯಾರೂ ಇಲ್ಲ ಇವತ್ತು. ಇಬ್ಬರು ಬಂದು ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಖಾಲಿ ಇದೆ. ಆ್ಯಂಬಿಷನ್ ನೋಡಿಕೊಂಡು ಹೋಗೋಣ ಅಂತ ಇಬ್ಬರೇ ಬಂದಿದ್ದೀವಿ. ದೊಡ್ಡದಾಗ ಒಳ್ಳೆ ಐಸ್ ಕ್ರೀಮ್ ಲವರ್ಸ್ ಆಗೋಣ ಅಂತ ಬಂದಿದ್ದೀವಿ. ಹೇಳಪ್ಪ, ಐಸ್ ಕ್ರೀಮ್ ಲವರ್ಸ್ ಆಗೋಣ ಅಂತ ಫಸ್ಟ್ ಟೈಮ್ ಪೋಲಾರ್ ಬಿಯರ್ ಬಂದಿದ್ದೀವಿ. ಹೇಗಿದೆ ಐಸ್ ಕ್ರೀಮ್ ಇಲ್ಲಿ, ಹೇಗೆ ಏನೇನು ಸಿಗುತ್ತೆ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇರಿ ನೋಡಿ, ಬಂತು. ಇದೆರಡು ಸಾರ್ಮೆಟ್ಸ್ ಮಾತ್ರ ನಂದು. ಚೆನ್ನಾಗಿದೆ ನೋಡಿ. ಒಂದ್ಸರಿ ಈ ಶಾರ್ಟ್ ನೋಡು. ಚೆನ್ನಾಗಿದೆ. ಆಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಾರ್ಮೆಟ್ಸ್ ಶುರು ಮಾಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇನ್ನೂ ಕೊಟ್ಟೋ ನಿಮಿಷ ಆಗಿಲ್ಲ, ಆಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಣ್ಣ. ಓಕೆ, ತಿನ್ಬಿಟ್ಟು ಸಿಗ್ತೀವಿ ರೀ. ಟೇಸ್ಟ್ ಹೆಂಗಿತ್ತು ಅಣ್ಣ? ಇದೆರಡು ನಾನು ರನ್ನ ಮುನ್ನ ಥರ ಇತ್ತು, ಪರವಾಗಿಲ್ಲ. ಇದು ನಾನು ಆರ್ಡರ್ ಮಾಡಿರೋದಲ್ವ, ಚೆನ್ನಾಗಿದೆ. ಇದು ಜಾಸ್ತಿ ಚಾಕ್ಲೇಟು. ಇದು ಕಾಫಿ ಅವನೊಬ್ಬನಿಗೆ ಇಷ್ಟ ಆಗಿದ್ದು, ನನಗೆ ಇಷ್ಟ ಆಗಿಲ್ಲ. ಇದು ಇಷ್ಟು ಓಕೆ, ಇಷ್ಟು ವೇಸ್ಟ್. ಒರಿಜಿನಲ್ ಏನು ರಿವ್ಯೂ ಇದೆ ಪಕ್ಕಾ ರಿವ್ಯೂ ಕೊಡ್ತಾ ಇದೀವಿ. ಅದು ಬಿಟ್ಟು ಬೇರೆ ಏನಿಲ್ಲ. ಏನೇನು ಹೇಗಿದೆ ಹಂಗೆ ಹೇಳಿ, ಏನೇನಿದೆ ಹೇಗಿದೆ ಹಂಗಂಗೆ ಹೇಳಿದ್ದೀವಿ. ಟೇಸ್ಟ್ ಮಾಡಿದ್ದೀವಿ. ಬರ್ಬೋದು, ಒನ್ ಟೈಮ್ ಟ್ರೈ ಮಾಡ್ಬೋದು ನೀವು, ಏನು ಇಲ್ಲ ಅಂತ ಹೇಳಲ್ಲ. ಐಸ್ ಕ್ರೀಮ್ ಜೊತೆ ಒಂದು ಕೂದಲನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ನನ್ನ ತಲೆಯಿಂದ ಬಿದ್ದೋಗಿದೆ. ಅವೆಲ್ಲ ಪಾಪ ಸ್ಪಾನ್ಸರ್ ನಾಟ್ ಸ್ಪಾನ್ಸರ್ಡ್ ಫಸ್ಟ್ ಹೇಳಿದ್ದೀನಿ. ಆಮೇಲೆ ಕ್ರೀಮ್ ತಿನ್ನೋಣ ಅಂತ ಬಂದು ಮಳೆಯಲ್ಲಿ ನೆನ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೀಟೆಲ್ಲ ಫುಲ್ಲು ಸೀಟ್ ಹೊಸೋಗೈತೆ, 2 ಗಾಡಿ. ಕಟಿಂಗ್ ಮಾಡಿಸ್ಕೊಂಡು ಜಸ್ಟ್ ಮನೆಗೆ ಬಂದಿದ್ದೀನಿ. ಗಾಡಿ ನಿಲ್ಲಿಸಿದಾಯಿತು. ಸ್ವಲ್ಪ ನೀರು ತಣ್ಣಗೈತೆ ಇವಾಗ. ಅನ್ಕೋತಾ ಇರ್ತೀರಿ ಸಂಜೆ ಬರ್ಬೇಕಾದ್ರೆ ಕಣ್ಣೆಲ್ಲ ಇಷ್ಟು ಕೆಂಪಾಗುತ್ತೆ ಅಂತ. ಅದು ಗಾಡೀಲಿ ಬರ್ಬೇಕಾದ್ರೆ ಗಾಳಿ ಹೊಡೆದು ಹಂಗೆ ರೆಡ್ ಆಗಿಬಿಡ್ತದೆ. ನಾನು ನೆನ್ನೆನೂ ವೀಡಿಯೋದಲ್ಲಿ ನಾನು ನೋಡಿರಲಿಲ್ಲ. ನೆನ್ನೆ ಎಡಿಟಿಂಗ್ ಟೈಮಲ್ಲಿ ಅಬ್ಸರ್ವ್ ಮಾಡಿದೆ, ಏನು ಇದು ಇಷ್ಟೊಂದು ರೆಡ್ ಆಗಿಬಿಟ್ಟೈತಲ್ಲ ಅಂತ. ಸ್ನಾನ ಮುಗಿಸಿದಾಯಿತು. ಇವಾಗ ಸ್ವಲ್ಪ ಮನೆಯಲ್ಲಿ ಚೂರು ಕೆಲಸ ಐತೆ, ಅದು ಮಾಡಿಲ್ಲ ಅಂದರೆ ಆಮೇಲೆ ಬೈಸ್ಕೋಬೇಕಾಗುತ್ತೆ. ನೀರು ತರಬೇಕು. ಅದಕ್ಕೆ ಇವಾಗ ಕಾಯಿನೇ ಸಿಗ್ತಾಯಿಲ್ಲ ನೀರು ತರೋಕ್ಕೆ. ಅದೊಂದು ತಲೆನೋ ನಮಗೆ ಮೇಯ್ನು. ಅಮ್ಮ ಏನೋ ಕೆಲಸ ಮಾಡ್ತಾವ್ರೆ ಒಳಗಡೆ. ನಾನು ಈಗ ನೀರು ತರೋಣ ಅಂತಲೇ ಅಲ್ಲಿ ಖಾಲಿ ಬಾಟಲ್ಸ್ ಬಿದ್ದೈತೆ, ನೀರು ತರಬೇಕು. ಆದರೆ ಏನು ಮಾಡೋದು, ಕಾಯಿನ್ ಸಿಗ್ತಾಯಿಲ್ಲ. 3-4 ಕಡೆ ಕೇಳಿದೆ, ಕಾಯಿನ್ ಸಿಗ್ತಾಯಿಲ್ಲ. ಈಗ ಅರ್ಜೆಂಟಿಗೆ ಕಾಯಿನ್ ತಂದ್ರೇ ನೀರು ತರೋಕ್ಕಾಗೋದು. ಅದಕ್ಕೆ ಗಾಡಿಯೆಲ್ಲ ಹಿಂದೆ ಹಾಕಿದ್ದೀನಿ, ಹೋಗ್ಬಿಟ್ಟು ತರೋಣ ಅಂತ. ಫೋನ್ ಎತ್ತುತ್ತಾ ಇಲ್ಲ. ಕಾಯಿನ್ ಇಸ್ಕೊಳ್ಳೋಣ ಅಂದರೆ ಅವನು ಯಾರೂ ಫೋನೇ ಎತ್ತುತ್ತಾ ಇಲ್ಲ. ಇವಾಗ ನೋಡ್ತೀವಿ ಒಂದ್ಸಲ, ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಟ್ಟು ಇದ್ದರೆ ಇಸ್ಕೊಂಡು ನೀರು ಇಟ್ಕೊಂಬರ್ತೀನಿ ಫಸ್ಟು. ಆಮೇಲೆ ಗಣೇಶ ಹತ್ರ ಹೋಗ್ತೀನಿ. ಫೈನಲಿ ತಂದಿದ್ದಾಯಿತು. ವಾಟರ್ನ ತಂದು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಡಬೇಕು ಒಳಗಡೆ ಅಷ್ಟೇ. ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿಂದ ತೆಗೆದು ಒಳಗಡೆ ಹಾಕಿದ್ರೆ ಮುಗೀತು ನನ್ನ ಕೆಲಸ ಇವತ್ತಿದು. ಮನೆಯದು ಕೆಲಸ ಎಲ್ಲ ಇಲ್ಲಿ ಇಟ್ಬಿಟ್ರೆ ಮುಗೀತು. ಇಲ್ಲೇ ಈಚೆ ಇಟ್ಟಿದ್ದೀನಿ ರೀ. ಎತ್ಕೋತೀನಿ ಇನ್ನೊಂದೇ. ಎತ್ಕೊಂಡು ಒಳಗಡೆ ಇಟ್ಬಿಟ್ರೆ ಮುಗೀತಿದೆಲ್ಲ. ಮದರ್ ಇಂಡಿಯಾ ಏನೋ ಥರ ಕೇಳೋರೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅದೇನೋ ತೊಗೊಂಬರ್ಬೇಕಂತೆ.
ಇವಾಗ ಹೇಳ್ತವ್ರೆ ಗಾಡಿ ಹಾಕಿದ್ಮೇಲೆ, ಇಲ್ಲ ಅಂದರೆ ಅದರಲ್ಲಿ ಹೋಗ್ಬಿಟ್ಟು ತಂದುಬಿಡಿವಿ. ನಮ್ಮಮ್ಮ ಹೇಳಿದ ಐಟಮ್ ತೊಗೊಂಡಿದ್ದಾಯಿತು, ಹೋಯ್ತಾ ಇದ್ದೀನಿ ಮನೆ ಒಳಗಡೆ. ಇವಾಗ ಇಲ್ಲಿಂದ ಈಗ ಬಂದಿದ್ದಾಯಿತು ನಮ್ಮ ಮನೆ ಹತ್ರ ಇರಿ. ಅಯ್ಯೋ ಲಾಕ್ ಆಗಿಬಿಟ್ಟಿರಲ್ಲ. ಒಂದ್ಸಲಿ ಮಾಡು. ಕಮಾನ್. ಅಯ್ಯ ಕಡಿ ಹತ್ಕಂಡ್ಲಾ ಓಲಾ ಬಿದ್ದಿದ್ದವು. ಅಯ್ಯೋ ಬಾರ ಇಲ್ಲಿ. ಇವಾಗ ಹೋಗಿ ಪ್ರಸಾದ ತಿನ್ಕೊಂಬಂದೆ. ಇವಾಗ ಏನಿಲ್ಲ, ಲಾಸ್ಟ್ ಒಂದೇ ಒಂದು ಕೆಲಸ ಅಂದರೆ ಊಟ ಮಾಡೋದು. 13 ಅನ್ನದಾನ 14 ಬಿಡೋದು ಭಾನುವಾರ ಅಷ್ಟೇ ಗಾಯ್ಸ್. ಈಗ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಷ್ಟೇ. ಗಾಯ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.